ರಾಜ್ಯದಲ್ಲಿ ಬರಗಾಲ ಯಾವ ರೀತಿಯಾಗಿ ಆವರಿಸಿದೆ ಅಂತಂದ್ರೆ ಭೂಮಿ ಎಲ್ಲವೂ ಕೂಡ ಬಿರುಕು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡ್ಯದ ಕಾವೇರಿ ಕೊಳ್ಳದಲ್ಲಿ ಭೀಕರ ಬರ ಆವರಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜಲಕ್ಷಾಮ ಎದುರಾಗ್ತಾ ಇದೆ. ಜೀವ ಜಲ ಇಲ್ಲದೆ ಜಲಚರ ಪ್ರಾಣಿಗಳು ಸಾಯ್ತಾ ಇದ್ದಾವೆ. ನೀರಿಲ್ಲದೆ ಜನ ಜಾನುವಾರುಗಳು ಪರದಾಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಸಿಗೆ ಆರಂಭದಲ್ಲೇ ಬತ್ತಿ ಹೋಗ್ತಾ ಇದ್ದಾವೆ ಜಿಲ್ಲೆಯ ಕೆರೆ ಕಟ್ಟೆಗಳು. ಪ್ರಾಣಿ ಪಕ್ಷಿಗಳ ಮೂಕ ರೋದನೆಯನ್ನ ಕಂಡು ಅನ್ನದಾತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಭೂಮಿ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅನ್ನೋದನ್ನ. ಅಂತರ್ಜಲ ಕುಸಿತದಿಂದ ಒಂದಷ್ಟು ಬೋರ್ವೆಲ್ಗಳು ಜಲಮೂಲಗಳು ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಪ್ರಾಣಿಗಳ ದಾಹವನ್ನ ತೀರಿಸೋದಕ್ಕೆ ರೈತರು ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಸರಿಯಾಗಿ ಅವರಿಗೆ ನೀರು ಸಿಗ್ತಾ ಇಲ್ಲ. ಇನ್ನು ಪ್ರಾಣಿ ಪಕ್ಷಿಗಳನ್ನ ಸಾಕಿರುವಂತಹ ಪರಿಸ್ಥಿತಿ ಇದೆಯಲ್ಲ, ನಿಜಕ್ಕೂ ಅದು ಹೇಳತಿರೋದು ಆ ರೀತಿಯಾಗಿ ಇದೆ. ಕೆರೆ ಸಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಕುಸಿತ ಆಗ್ತಾ ಇರೋದ್ರಿಂದ ಜನರಿಗೆ ನೀರಿನ ಸಮಸ್ಯೆ ಎದುರಾಗಿದೆ. ಮತ್ತೊಂದು ಕಡೆ ಕೆರೆ ಕಟ್ಟೆಗಳು ಕೂಡ ಬತ್ತಿ ಹೋಗಿವೆ. ಇದರಿಂದಾಗಿ ಪ್ರಾಣಿ ಪಕ್ಷಿಗಳು ಕೂಡ ನೀರಿಗಾಗಿ ಪರಿತಪಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಮತ್ತಹಳ್ಳಿ ಗ್ರಾಮಸ್ಥರಿದ್ದಾರೆ. ಅಂದರೆ ಮಂಡ್ಯ ತಾಲೂಕಿನ ಮತ್ತಹಳ್ಳಿ ಗ್ರಾಮದಲ್ಲಿದ್ದೀನಿ. ಈ ಕೆರೆ ಸಂಪೂರ್ಣ ಖಾಲಿಯಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮ್ಮೂರಿನ ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈಗ ನೀರಿನ ಸಮಸ್ಯೆ ಯಾವ ರೀತಿ ಆಗಿದೆ ಅಂತ ನಿಮಗೆ? ನಮ್ಮೂರಲ್ಲಿ ಪೂರ ನೀರು ಒಂದು ಚೊಟ್ಟು ಇಲ್ಲ ಸರ್. ಯಾತ್ಗೂ ಆಡು ಕುರಿಗೆ ಕೊಕ್ಕರೆಗೆ ಪಕ್ರೆಗೆ ಯಾತ್ಗೂ ಒಂದು ಚೊಟ್ಟು ಇಲ್ಲ. ಆಡು ಕುರಿಗೂ ಇಲ್ಲ, ಮೇವಿಗೂ ಇಲ್ಲ, ನಮ್ಮ ಮನ್ಸರಿಗೂ ಇಲ್ಲ ಸರ್. ಪೂರ ಬತ್ತೋಗೋದೆ ಎಲ್ಲ. ಮನೆಯಿಂದ ನೀರು ತಂದು ಆಡು ಕುರಿಗೂ ಇದ್ದಾವೆ. ಮನೇಲೂ 4 ದಿನಕ್ಕೆ 5 ದಿನಕ್ಕೆ ಸರ್ ನೀರು ಬಿಡ್ತಾ ಇರೋದು. 4 ದಿನಕ್ಕೆ 5 ದಿನಕ್ಕೆ ಬಿಡ್ತಾರೆ. 3 ಡ್ರಮ್ 4 ಡ್ರಮ್ಮು ಮನೆಗೆ ಇಟ್ಕೋದಿಲ್ಲ ಸರ್. ಇವಕ್ಕೆ ಇಷ್ಟಕ್ಕೆಲ್ಲ ತಂದು ಒಯ್ಬೇಕು. ಭಾರಿ ಸಮಸ್ಯೆ ಆಗ್ಬಿಟ್ಟದೆ ಸರ್ ನಮಗೆ. ದಯವಿಟ್ಟು ಒಂದು ಕಟ್ಟು ನೀರು ಬಿಟ್ಕೊಟ್ರೆ ನಮಗೆ ಹೆಂಗೋ ಜೀವನ ಕಳ್ಕೊಂಡು ಕಾಲ ಕಳಿತೀವಿ ಸರ್. ದಯವಿಟ್ಟು ಯಾವುದಕ್ಕೆ ಅಲ್ಲಿ ಆಡು ಕುರಿಗೆ ಅಲ್ಲಿ ಯಾವುದಕ್ಕೂ ನೀರಿಲ್ಲ ಸರ್. ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವರೇ ಹಾಗೂ ಶ್ರೀರಂಗಪಟ್ಟಣ MLA ಬಾಬುರವರೇ ದಯವಿಟ್ಟು ಒಂದು ಕಟ್ಟು ಹೆಚ್ಚಿ ಮುಂದಕ್ಕೆ ಏನಾರು ಆಗಲಿ ಒಂದು ಕಟ್ಟು ನೀರು ಬಿಡಿ. 1 ತಿಂಗ ಆಯ್ತದೆ ಕೆರೆ ನೀರು. ದನ ಕರು ಸಾಕೋಕೆ ಆಗಲಿ, ಆಡು ಮೇಕೆಗೆ ಆಗಲಿ, ಯಾವುದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಉಪಯೋಗ ಆಯ್ತದೆ. ಬೆಳೆ ಎಲ್ಲ ಸಂಪೂರ್ಣ ನಾಶ ಆಗಿದೆ. ಈಗಂತೂ ಯಾವುದೇ ಕಾರಣಕ್ಕೂ ಏನೂ ಮಾಡೋ ಪರಿಸ್ಥಿತಿ ಇಲ್ಲ ರೈತರು. ದಯವಿಟ್ಟು ಒಂದು ಕಟ್ಟು ನೀರು ಬಿಡಿಸಿ ಬಗೆಹರಿಸಿ ಪ್ರಾಬ್ಲಮ್ನ. ಸರ್, ಬಹುತೇಕ ಊರುಗಳಲ್ಲಿ ಇದೇ ಸಮಸ್ಯೆ. ಜನಗಳಿಗೆ ತಮಗೆ ನೀರು ಸಮಸ್ಯೆ ಇರಲಿ, ದನ ಕರುಗಳಿಗೆ ನೀರು ಕುಡಿಸೋದಕ್ಕೆ ಆಗ್ತಾ ಇಲ್ಲ. ಸರ್, ಈಗ ಏನು ಅಂತಂದರೆ ನಾವು ಊಟ ಮಾಡೋಕ್ಕೆ ಆಡು ಕುರಿ ಸೆಕೆಂಡ್ ರೇಟ್ಗಳು. ಫಸ್ಟು ನಾವು ಈಗ ಅನ್ನ ಇಲ್ಲದೆ ಇಟ್ಟು ಉಣ್ಬೋದು, ಇಲ್ಲದೆ ಅನ್ನ ಉಣ್ಬೋದು. ನೀರಿಗೆ ಇನ್ಯಾವುದಾದ್ರೂ ಆಲ್ಟರ್ನೇಟ್ ಏನಾದರೂ ಇದದ? ಖಂಡಿತವಾಗಿಯೂ ಇಲ್ಲ. ಬೋರ್ಗಳೆಲ್ಲ ಬತ್ತೋಗವೆ, ಫಿಲ್ಟ್ರ್ ವಾಟ್ರ್ ಎಲ್ಲ ಮುಚ್ಚಿಬಿಟ್ಟವ್ರೆ, ಮಗದೊಂದು ಎಲ್ಲವೂ ನಿಲ್ಲಿಸ್ಬಿಟ್ಟವ್ರೆ. 3 ದಿನಕ್ಕೆ 1 ಗಂಟೆ ನೀರು ಬಿಡ್ತವ್ರೆ. ಅದು ನಾವು ಶೌಚಾಲಯಕ್ಕೆ ಬಳಕೆ ಮಾಡಬೇಕು, ಸ್ನಾನಕ್ಕೆ ಬಳಕೆ ಮಾಡಬೇಕು, ಬಟ್ಟೆ ಒಗಿಬೇಕು, ಅಡುಗೆಗೆ ಬಳಕೆ ಮಾಡ್ಕೋಬೇಕು, ಜಾನುವಾರುಗಳು ಮಗದೊಂದು ಎಲ್ಲದಕ್ಕೂ ಬಳಕೆ ಮಾಡಬೇಕು. ನಾನೇ ನಮ್ಮ ಮನೇಲಿ ಎಲ್ಲ ಸ್ನಾನ ಮಾಡಿಬಿಟ್ಟವ್ರೆ ಅಂದರೆ ನಮ್ಮ ಪಕ್ಕದ ಇಂದ್ಲು ಮನೆಗೆ ಹೋಗಿ ಸ್ನಾನ ಮಾಡ್ಕೊಬಂದೀನಿ ನಾನು ಮುಜುಗರ ಪಟ್ಕೊಂಡು. ಅದೇ ಪರಿಸ್ಥಿತಿ ಒಬ್ಬ ಹೆಣ್ಣುಮಗಳು ಬಂದಿದ್ರೆ ಆ ಕೆಲಸ ಮಾಡ್ತಿದ್ಲ? ದನ ಕರುಗಳಿಗೂ ಕೂಡ ನೀರಿಲ್ಲ ಅಂತ ಹೇಳಿದ್ರೆ ಒಂದು ಕಟ್ಟು ನೀರನ್ನು ಹರಿಸಿ ಕೆರೆ ಕಟ್ಟೆಗಳನ್ನ ತುಂಬಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಇದು ಸರಿಯಾದದ್ದಲ್ಲ. ಕೂಡಲೇ ಒಂದು ಕಟ್ಟ ನೀರನ್ನು ನಾಲೆಗಳಿಗೆ ಬಿಡಬೇಕು, ಆ ಮೂಲಕ ಕೆರೆ ಕಟ್ಟೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.